ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಚಳಿಗಾಲದಲ್ಲಿ ನೀವು ಗೀಸರ್ ಬಳಸ್ತೀರಾ ಅಂದ್ರೆ ಎಚ್ಚರ. ವಿಂಟರ್ ನಲ್ಲಿ ಗೀಸರ್ ಅನ್ನ ಹೆಂಗ್ ಬೇಕೋ ಹಂಗೆ ಬಳಸೋ ಹಾಗಿಲ್ಲ. ಸ್ವಲ್ಪ ಯಾಮಾರಿದ್ರು ಅಪಾಯ ಗ್ಯಾರಂಟಿ. ಹಾಗಾದ್ರೆ ಚಳಿಗಾಲದಲ್ಲಿ ಗೀಸರ್ ಅನ್ನ ಹೇಗ್ ಬಳಸಬೇಕು, ಗೀಸರ್ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅಂದಹಾಗೆ ಈ ಚಳಿಗಾಲದಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕಾಗಲ್ಲ, ಬಿಸಿನೀರು ಬೇಕೇ ಬೇಕು. ಇದಕ್ಕಾಗಿ ಸಿಟಿಗಳಲ್ಲಿ ಹೆಚ್ಚಾಗಿ ಗೀಸರ್ ಅನ್ನ ಬಳಸ್ತಾರೆ. ಆದ್ರೆ ಗೀಸರ್ ಬಳಸೋ ಮುನ್ನ ಹುಷಾರು. ದಯವಿಟ್ಟು ಈ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ. ಹಾಗಾದ್ರೆ ಗೀಸರ್ ಬಳಸುವಾಗ ಮಾಡೋ ತಪ್ಪುಗಳು ಯಾವುವು, ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಜೊತೆಲಿ ಚಳಿಗಾಲದಲ್ಲಿ ಗೀಸರ್ ಅನ್ನ ಹೇಗ್ ಬಳಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನಂಬರ್ 1, ದೀರ್ಘಕಾಲದವರೆಗೆ ಗೀಸರ್ ಅನ್ನ ಆನ್ ಮಾಡಿ ಇಡ್ಬೇಡಿ. ಸಿಕ್ಕಾಪಟ್ಟೆ ಚಳಿ ಇದೆ, ತುಂಬಾ ಬಿಸಿನೀರು ಬೇಕು ಅಂತ ತುಂಬಾ ಹೊತ್ತು ಗೀಸರ್ ಅನ್ನ ಆನ್ ಮಾಡಿ ಇಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಇದು ಸೇಫ್ ಅಲ್ಲ. ಇನ್ನು ಕೆಲವರು ಗೀಸರ್ ಆನ್ ಮಾಡ್ತಾರೆ, ಆದ್ರೆ ಆಫ್ ಮಾಡೋದಕ್ಕೆ ಮರ್ತು ಬಿಡ್ತಾರೆ. ದಯವಿಟ್ಟು ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಈ ಟೈಮ್ನಲ್ಲಿ ಗೀಸರ್ ಸ್ಫೋಟ ಆಗುವ ಅಪಾಯ ಹೆಚ್ಚಾಗಿರುತ್ತೆ. ಹೀಗಾಗಿ ನೀರು ಬಿಸಿಯಾದ ತಕ್ಷಣವೇ ಗೀಸರ್ ಅನ್ನ ಆಫ್ ಮಾಡಿಬಿಡಿ. ನಂಬರ್ 2, ಓವರ್ ಹೀಟಿಂಗ್. ಸಿಕ್ಕಾಪಟ್ಟೆ ಅಪಾಯ. ಗೀಸರ್ ನಲ್ಲಿ ತುಂಬಾ ಹೊತ್ತು ನೀರನ್ನ ಬಿಸಿ ಮಾಡೋದು ಅಪಾಯ ಅಂತ ನಾನಾಗ್ಲೇ ಹೇಳ್ದೆ. ಯಾಕೆ ಅಂದ್ರೆ ಓವರ್ ಹೀಟಿಂಗ್ ಸಿಕ್ಕಾಪಟ್ಟೆ ಡೇಂಜರು. ಅತಿಯಾದ ಬಳಕೆಯಿಂದ ಓವರ್ ಹೀಟಿಂಗ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಎಡವಟ್ಟಾಗ್ಬೋದು. ಹೀಗಾಗಿ ಬಳಸುವಾಗ ಮಾತ್ರ ಆನ್ ಮಾಡಿ, ನೀರು ಬಿಸಿಯಾದ ತಕ್ಷಣವೇ ಆಫ್ ಮಾಡಿ. ಯಾವುದೇ ಕಾರಣಕ್ಕೂ ಮರ್ತು ಬಿಡಬೇಡಿ. ನಂಬರ್ 3, ಸರ್ವಿಸ್ ಮಾಡಿಸೋದನ್ನ ದಯವಿಟ್ಟು ಮಿಸ್ ಮಾಡಬೇಡಿ. ಮುಖ್ಯವಾಗಿ ಚಳಿಗಾಲದಲ್ಲಿ ಗೀಸರ್ ಸರ್ವಿಸ್ ಮಾಡಿಸೋದನ್ನ ಮರಿಬೇಡಿ. ಯಾಕೆ ಅಂದ್ರೆ ಚಳಿಗಾಲದಲ್ಲಿ ಹೆಚ್ಚು ಗೀಸರ್ ಅನ್ನ ಬಳಸ್ತೀವಿ. ಹೀಗಾಗಿ ಚಳಿಗಾಲ ಶುರುವಾದ ತಕ್ಷಣ ಸೇಫ್ಟಿ ಸೈಡ್ ಎಲೆಕ್ಟ್ರಿಷಿಯನ್ ನಿಂದ ತಪಾಸಣೆ ಮಾಡಿಸಿ. ಗೀಸರ್ ಒಳಗೆ ಏನಾದ್ರೂ ಸಮಸ್ಯೆ ಇದ್ರೆ ಗೊತ್ತಾಗುತ್ತೆ. ತಕ್ಷಣ ನೀವು ಅದನ್ನ ರಿಪೇರಿ ಕೂಡ ಮಾಡಿಸಬಹುದು, ಅಪಾಯವನ್ನ ತಡೆಯಬಹುದು. ನಂಬರ್ 4, ಗೀಸರ್ ಇಡೋ ಪ್ಲೇಸ್ ಕಡೆ ಇರ್ಲಿ ಗಮನ. ಹೌದು, ಗೀಸರ್ ಇಡೋ ಪ್ಲೇಸ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಾಳಿ ಆಡೋ ಕಡೆ ಗೀಸರ್ ಅನ್ನ ಫಿಕ್ಸ್ ಮಾಡಿ. ಕೆಳಭಾಗದಲ್ಲಿ ಗೀಸರ್ ಅನ್ನ ಇಡೋದಕ್ಕೆ ಹೋಗ್ಬೇಡಿ, ಮೇಲ್ಭಾಗದಲ್ಲೇ ಗೀಸರ್ ಅನ್ನ ಫಿಕ್ಸ್ ಮಾಡಿ. ಗಾಳಿ ಬರೋ ವ್ಯವಸ್ಥೆ ಇರಲಿ. ಬಾತ್ರೂಮ್ ಕಿಟಕಿಗಳನ್ನ ಯಾವಾಗ್ಲೂ ಓಪನ್ ಮಾಡಿಡಿ. ನಂಬರ್ 5, ಹಳೆ ಗೀಸರ್ ಕಡೆ ಇರ್ಲಿ ಗಮನ. ನಿಮ್ಮನೇಲಿ ತುಂಬಾ ಹಳೆ ಗೀಸರ್ ಇದೆ ಅಂದ್ರೆ ಜೋಪಾನ. ಹಳೆ ಗೀಸರ್ಗಳಲ್ಲಿ ಕೆಲವೊಂದ್ಸಾರಿ ಥರ್ಮೋಸ್ಟಾಟ್ ಸರಿಯಾಗಿ ಕೆಲಸ ಮಾಡದೇ ಇರಬಹುದು, ಓವರ್ ಹೀಟ್ ಆಗೋ ಸಾಧ್ಯತೆ ಇರುತ್ತೆ. ಇದರಿಂದ ದೊಡ್ಡ ಅಪಾಯ ಸಂಭವಿಸೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಾರಿ ಗೀಸರ್ ಅನ್ನ ಸರ್ವಿಸ್ ಮಾಡಿಸ್ತಾ ಇರಿ. ಜೊತೆಗೆ ಜೋರಾಗಿ ವಿಚಿತ್ರ ಶಬ್ದ ಬರ್ತಾ ಇದ್ರೆ ಹುಷಾರು. ಗೀಸರ್ ಆನ್ ಮಾಡಿದಾಗ ವಿಚಿತ್ರವಾಗಿ ಜೋರಾಗಿ ಸೌಂಡ್ ಬರ್ತಾ ಇದ್ರೆ ಆ ಕಡೆ ಗಮನ ಕೊಡಬೇಕು. ಸೇಫ್ಟಿ ಸೈಡ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಚೆಕ್ ಮಾಡಿಸಿ. ಕಡಿಮೆ ಬೆಲೆಯ ಗೀಸರ್ ಕೂಡ ಬರುತ್ತೆ, ಇದು ನಿಮ್ಗೆ ಆಪತ್ತನ್ನ ತರಬಹುದು. ಕಡಿಮೆ ರೇಟಿಗೆ ಗೀಸರ್ ಸಿಗುತ್ತೆ ಅಂತ ದಯವಿಟ್ಟು ಯಾವ್ದಾವ್ದೋ ಗೀಸರ್ ಅನ್ನ ಖರೀದಿ ಮಾಡಬೇಡಿ. ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕಂಪನಿಯ ಬ್ರ್ಯಾಂಡೆಡ್ ಗೀಸರ್ ಅನ್ನೇ ಖರೀದಿ ಮಾಡಿ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ಬೇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನಾನಕ್ಕೆ ಹೋಗುವಾಗ ಗೀಸರ್ ಆಫ್ ಮಾಡಿ ಸ್ನಾನಕ್ಕೆ ಹೋಗಿ. ಕೆಲವರು ಗೀಸರ್ ಅನ್ನ ಆನ್ ನಲ್ಲೇ ಇರುವಾಗಲೇ ಸ್ನಾನಕ್ಕೆ ಹೋಗ್ತಾರೆ. ಇದು ಹುಂಬು ಧೈರ್ಯ ಮಾಡೋದಕ್ಕೆ ಹೋಗ್ಬೇಡಿ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಒಂದ್ ವೇಳೆ ವಿದ್ಯುತ್ ಏರಿಳಿತ ಆದ್ರೆ ಅಪಾಯ ಆಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಜೀವದ ಜೊತೆ ಯಾವುದೇ ಕಾರಣಕ್ಕೂ ಚೆಲ್ಲಾಟ ಬೇಡವೇ ಬೇಡ. ಕೊನೆಯದಾಗಿ ಲೀಕೇಜ್ ಕಡೆ ಇರ್ಲಿ ಗಮನ. ವೀಕ್ಷಕರೇ, ಒಂದು ಸಣ್ಣ ಲೀಕೇಜ್ ಆದ್ರೂ ನೀವು ಎಚ್ಚರ ವಹಿಸಬೇಕು. ಯಾಕೆ ಅಂದ್ರೆ ಇದು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬೋದು. ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಗೇನಾದ್ರೂ ಪುಟ್ಟ ಲೀಕೇಜ್ ಕಾಣಿಸ್ತು ಅಂದ್ರೂ ಗೀಸರ್ ಅನ್ನ ಆಫ್ ಮಾಡಿ ಆನ್ ಮಾಡೋದಕ್ಕೆ ಹೋಗ್ಬಿಡಿ. ಕೂಡಲೇ ರಿಪೇರಿ ಮಾಡಿಸೋರನ್ನ ಕರೆಸಿ ರಿಪೇರಿ ಮಾಡಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಗೀಸರ್ ವಿಚಾರದಲ್ಲಿ ಯಾವ ರೀತಿಯಾಗಿ ಹುಷಾರಾಗಿರ್ಬೇಕು. ಅದರಲ್ಲೂ ಮುಖ್ಯವಾಗಿ ಚಳಿಗಾಲದಲ್ಲಿ ಗೀಸರ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ. ಏನೇ ಆಗಿರ್ಲಿ
ನಿಮ್ಮ ಹುಷಾರಲ್ಲಿ ನೀವಿರಿ. ಎಲ್ಲಾ ಟೈಮಲ್ಲಿ ಅನಾಹುತ ಎಲ್ಲಾ ಕಡೆ ಆಗುತ್ತಂತಲ್ಲ, ಅದೃಷ್ಟ ಕೈ ಕೊಟ್ಟಾಗ ಏನ್ ಬೇಕಾದ್ರೂ ಆಗ್ಬಹುದು. ಹೀಗಾಗಿ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ, ಎಲ್ಲರೂ ಕೂಡ ತಿಳಿದುಕೊಳ್ಳೇಬೇಕಾದಂತಹ ವಿಚಾರ. ಹೀಗಾಗಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ನಮಸ್ಕಾರ.